ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಸ್ವಲ್ಪ ಸ್ಯಾರೀಸ್ ಸ್ಟಿಚಿಂಗ್ ಮಾಡಿಸಿದ್ದು ಪ್ಯಾಟ್ರನ್ಸ್ ತೋರಿಸೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಪ್ಯಾಟ್ರನ್ಸ್ ಅಂದರೆ ನಾರ್ಮಲ್ ಡಿಸೈನ್ಸ್ ಯಾವ ರೀತಿ ಇದೆ ಆ್ಯಂಡ್ ಸ್ಯಾರೀಸ್ನ ತೋರಿಸೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಯಾವಾಗಲೂ ಡೈಲಿ ವ್ಲಾಗ್ ಮಾಡಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಹೇಳಿ ಇವತ್ತು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬಿಕಾಸ್ ನಾರ್ಮಲಾಗಿ ಲೇಡೀಸ್ಗೆ ಈ ರೀತಿ ವ್ಲಾಗ್ಸ್ ಇಷ್ಟ ಆಗುತ್ತೆ. ಸ್ಯಾರೀಸ್ ಆಗಿರಲಿ ಅಥವಾ ಬ್ಲೌಸ್ ಪ್ಯಾಟರ್ನ್ಸ್ ಆಗಿರಲಿ, ಜ್ಯುವೆಲ್ರಿ ವ್ಲಾಗ್ ಆಗಿರಲಿ, ಮೇಕಪ್ ಈ ರೀತಿ ಎಲ್ಲ ಇಷ್ಟ ಆಗುತ್ತಲ್ಲ, ಆರ್ಗನೈಸಿಂಗ್ ಇದೆಲ್ಲ. ಸೊ ಅದರಿಂದ ಇವತ್ತು ಹೇಗೂ ಸ್ಯಾರಿ ಸ್ಟಿಚಿಂಗಿಂದ ಇವತ್ತು ಬಂತಲ್ಲ, ಹಾಗೆ ತೋರಿಸ್ಬಿಟ್ಟು ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ತಂದಿದ್ದನ್ನ ಇಲ್ಲೇ ಇಟ್ಕೊಂಡಿದ್ದೀನಿ ಇವಾಗ. ಸೊ ಇಲ್ಲಿ 5 ಸ್ಯಾರೀಸ್ ಇದೆ, ಇನ್ನೊಂದು ಪೀಸ್ ಇದೆ. ಅದನ್ನು ಅಂದರೆ ಸ್ಯಾರಿ ಎತ್ತಿಟ್ಟಿದ್ದೀನಿ, ಅಂದರೆ ಮುಂಚೆನೇ ಫಾಲ್ಸ್ ಹಾಕಿ ಎತ್ತಿಟ್ಟಿದ್ದೆ ಅದನ್ನು. ಆ್ಯಂಡ್ ಅದಕ್ಕೆ ಬ್ಲೌಸ್ ಮಾತ್ರ ಕೊಟ್ಟಿದ್ದಿದ್ದು. ಸೊ ಇದೊಂದು ಕಾಟನ್ ಸ್ಯಾರಿ, ನಾರ್ಮಲ್ ಗೋಲ್ಡ್ ಸರಿ ಮತ್ತು ಕಾಪರ್ ಮಿಕ್ಸ್ ಬಾರ್ಡರ್ನಲ್ಲಿದೆ. ಇದ್ರ ಮೇಲೆ ರಂಗೋಲಿ ಡಿಸೈನ್ಸ್ ಥರ ಇದೆ ಸ್ಯಾರಿ. ಇದೊಂದು ಸ್ಟಿಚ್ ಮಾಡಿಸಿದ್ದೆ. ಸೊ ನಾರ್ಮಲ್ ಪ್ಯಾಟ್ರನ್ ಇದೆ. ಸ್ಲೀವ್ ಮಾತ್ರ ಸ್ವಲ್ಪ ಬಫ್ ರೈಸ್ ಆಗಿದೆ ಅಷ್ಟೇ, ಬೇರೆ ಏನೂ ಡಿಸೈನ್ ಇಲ್ಲ. ನಾನು ಆ್ಯಕ್ಚುಲಿ ಅವ್ರಿಗೆ ಥರ್ಮೋಕೋಲ್ ಬಾಲ್ಸಲ್ಲಿ ಡಿಸೈನ್ ಮಾಡ್ತಾರಲ್ಲ ಸ್ಲೀವ್ಗೆ ಮತ್ತು ನೆಕ್ ಹತ್ರ, ಆ ರೀತಿ ಮಾಡಲಿಕ್ಕೆ ಹೇಳಿದ್ದೆ. ಬಟ್ ಅವರು ಮಾಡಿರಲಿಲ್ಲ. ಸೊ ಏನಂದರೆ ನಾರ್ಮಲ್ ಆಗಿ ಸ್ವಲ್ಪ ಅಲ್ಲಿ ಸ್ಲೀವ್ ಹತ್ರ ಬಫ್ ರೈಸ್ ಮಾಡಿದ್ರಷ್ಟೇ. ಆ್ಯಂಡ್ ಈ ರೀತಿ ಟ್ಯಾಸಲ್ಸ್ ಹಾಕಿದ್ದಾರೆ ಗೋಲ್ಡ್ ಲೇಸ್ ಯೂಸ್ ಮಾಡಿ. ಇದು ನಾನು ಹೇಳಿದ್ನಲ್ಲ ಕಾಪರ್ ಮತ್ತು ಗೋಲ್ಡ್ ಮಿಕ್ಸ್ ಆಗಿದೆ ಬಾರ್ಡರಲ್ಲಿ ಅಂತ ಹೇಳಿ, ಆ ರೀತಿ ಇದೆ ಇದು. ಸೊ ಇದೊಂದು ಸ್ಯಾರಿದು. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಸ್ಯಾರಿ. ಸೊ ಇದು ಸ್ವಲ್ಪ ಗ್ರ್ಯಾಂಡ್ ಇದೆ ಸ್ಯಾರಿ, ಅಂದರೆ ಕಾಟನ್ ಸ್ಯಾರಿ ಅಲ್ಲ, ಸ್ವಲ್ಪ ರಾ ಸಿಲ್ಕ್ ಥರ ಬರುತ್ತೆ. ಸೊ ಇದಕ್ಕೆ ಬ್ಲೌಸ್ಗೆ ನಾನೇ ಡಿಸೈನ್ ಮಾಡಿದ್ದೆ, ಪ್ಲೈನ್ ಹೊಲಿದಿದ್ರು. ಸೊ ಸ್ಯಾರಿ ಪರ್ಪಲ್ ಮತ್ತು ಸ್ಕೈ ಬ್ಲೂ ಕಾಂಬಿನೇಷನಲ್ಲಿ ಕಾಂಟ್ರಾಸ್ಟ್ ಕಲರ್ನಲ್ಲಿದೆ. ಇದ್ರ ಮೇಲೆ ಪಿಕಾಕ್ಸ್ ಅಥವಾ ಡಾಲ್ಸ್ ಮತ್ತು ಸ್ವಲ್ಪ ಅನಿಮಲ್ಸ್ ಅಂದರೆ ಜಿಂಕೆಗಳು, ಈ ರೀತಿ ಪ್ರಾಣಿ ಅದು ಇದು ಇದೆ, ಬರ್ಡ್ಸ್ ಎಲ್ಲ. ಆ್ಯಂಡ್ ಇದಕ್ಕೆ ಬಿಗ್ ಬಾರ್ಡರ್ ಬಂದಿದೆ, ಅದರಲ್ಲಿ ನವಿಲ್ಗಳಿದೆ, ಆ ಥರ ಡಿಸೈನ್ ಬಂದಿರೋದು ಇದಕ್ಕೆ. ಆ್ಯಂಡ್ ಟ್ಯಾಸಲ್ಸ್ ಅದರಲ್ಲೇ ಅಟ್ಯಾಚ್ಡ್ ಬಂದಿತ್ತು ಟ್ಯಾಸಲ್ಸ್ಗಳು. ನಾನೇನು ಕಟ್ ಮಾಡಿಸಿ ಬೇರೆ ಏನೂ ಮಾಡಿಸ್ಲಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಆ್ಯಂಡ್ ಬ್ಲೌಸ್ ಡಿಸೈನ್ ಬಂದು ಇದಕ್ಕೆ ಸ್ಟೋನ್ ವರ್ಕ್ ನಾನೇ ಮಾಡಿ ಹಾಗೆ ಫ್ಯಾಬ್ರಿಕ್ ಯೂಸ್ ಮಾಡ್ಕೊಂಡಿರೋದು. ಸೊ ಟ್ಯಾಸಲ್ಸ್ ಇದಕ್ಕೆ ಸ್ವಲ್ಪ ಫ್ಲವರ್ ಇದೆ, ಡಿಫ್ರೆಂಟ್ ಬಂದಿದೆ. ಎಲ್ಲ ಪ್ಲೇನ್ ಇದೆ ಅಂತ ಅಂದ್ಕೊಂಬಿಡಿ, ಒಂದು ಮಾತ್ರ ಪ್ಯಾಟ್ರನ್ ಇಟ್ಟು ಸ್ಟಿಚ್ ಮಾಡಿಸಿರೋದು. ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ ರೈಸ್ ಪಫ್ ಸ್ಲೀವ್ಸ್ ಥರ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಬಿಕಾಸ್ ನಾನು ಸ್ಯಾರಿ ಕಾಸ್ಟ್ ಮಾತ್ರ ಜಾಸ್ತಿ ಇದ್ದರೆ ಇನ್ವೆಸ್ಟ್ ಮಾಡೋದು ಬ್ಲೌಸ್ಗೆ. ಬಿಕಾಸ್ ಏನಂದರೆ ಒಂದು ಸ್ಯಾರಿನ ನಾರ್ಮಲಾಗಿ 2 ಟೈಮ್ಸ್ ಅಷ್ಟೇ, ಅಕಸ್ಮಾತ್ ಸಿಲ್ಕ್ ಸ್ಯಾರಿ ಇದ್ದರೆ ಅದಕ್ಕೆ ವರ್ಕ್ ಮಾಡಿಸ್ತೀನಿ ಅಷ್ಟೇ. ಇನ್ನು ನಾರ್ಮಲಿ ಈ ಥರ ಸ್ಯಾರೀಸ್ ಎಲ್ಲ 1-2 ಟೈಮ್ಸ್ ವೇರ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅಷ್ಟು ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ವರ್ಕ್ ಮಾಡಿಸೋದಕ್ಕೆ ಹೋಗೋದಿಲ್ಲ. ಇದು ನೋಡಿ ಸ್ಟೋನ್ ವರ್ಕ್ ಮಾಡಿರೋದು ನಾನೇ. ಜಸ್ಟ್ ಲೇಸ್ ತೊಗೊಂಡು ಫ್ಯಾಬ್ರಿಕ್ ಕ್ಲೋತ್ ತೊಗೊಂಡು ಅಟ್ಯಾಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಈಗ ಕಾಣುತ್ತೆ, ಬಟ್ ಅದನ್ನು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಅದು. ಆ್ಯಂಡ್ ನೆಕ್ಸ್ಟ್ ಇದು ಒಂದು ನೆಟ್ಟೆಡ್ ಫ್ಯಾಬ್ರಿಕ್ಕಿಂದ ಸ್ಟಿಚ್ ಮಾಡಿಸಿರೋದು. ಇದೇನೆಂದರೆ ಸ್ಲೀವಿಗೆ ಮಾತ್ರ ಸ್ವಲ್ಪ ಕಟ್ ಡಿಸೈನ್ ಮಾಡಿಸಿದ್ದೀನಿ ಸ್ಲೀವ್ ಎಂಡ್ನಲ್ಲಿ. ಇದ್ರ ಸ್ಯಾರಿ ಕೂಡ ಹಂಗೆ ಒಂದು ಗ್ರೀನ್ ಸಿಂಪಲ್ ಸ್ಯಾರಿ ಇದು. ಇದು ನೆಟ್ಟೆಡ್ ಬ್ಲೌಸ್ ಬಂದಿದೆ ಇದಕ್ಕೆ. ಸೊ ಇದನ್ನು ಏನು ಮಾಡಿದ್ದೀನಿ ಅಂದರೆ ಪ್ಲೈನ್ ಹೊಲಿಸಿ ಲಾಸ್ಟ್ ಸ್ಲೀವ್ನಲ್ಲಿ ಮಾತ್ರ ಸ್ವಲ್ಪ ಕಟ್ ವರ್ಕ್ ಥರ ಮಾಡಿಸಿ, ಅದು ಒಂಥರ ಲೈನಿಂಗ್ ಥರ ಬಂದಿದ್ದು ತೋರಿಸ್ತೀನಿ. ಪೂರ್ತಿ ಬ್ಲೌಸ್ ಮೇಲೆಲ್ಲ ಎಂಬ್ರಾಯ್ಡ್ರಿಂಗ್ ಥರ ಬಂದಿದೆ. ಆ್ಯಂಡ್ ಇದಕ್ಕೂ ಟ್ಯಾಸಲ್ಸ್ ಇದೆ. ಇದ್ರ ಸ್ಯಾರಿ ಏನು ತೋರಿಸ್ತಾಯಿಲ್ಲ, ಬಿಕಾಸ್ ಸ್ಯಾರಿ ನಾನು ಸ್ಟಿಚಿಂಗಿಗೆ ತೊಗೊಂಡೋಗ್ಬೇಕಾದ್ರೆ ಒಂದು ಸಲ ನಿಮಗೆ ತೋರಿಸಿದ್ದೆ ಸ್ಯಾರಿ ಮತ್ತು ಇನ್ನೊಂದು ಸ್ಯಾರಿ ಕೂಡ. ಸೊ ನೋಡ್ತಿದ್ದೀನಲ್ಲ, ಪೂರ್ತಿ ಈ ರೀತಿ ಎಂಬ್ರಾಯ್ಡ್ರಿಂಗ್ ಇದೆ ಸ್ಯಾರಿ ಬ್ಲೌಸ್ ಮೇಲೆ. ಆ್ಯಂಡ್ ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ ಡಿಸೈನ್ ಬಂದಿದೆ ಅಂತ ಹೇಳಿ, ಸ್ಲೀವ್ ಲಾಸ್ಟಲ್ಲಿ ಈ ರೀತಿ ಬಂದಿದೆ ಕಟ್ ವರ್ಕ್ ಥರ. ಆ್ಯಂಡ್ ಇದು ಟ್ಯಾಸಲ್ಸ್ ಬೇರೆ ಲೇಸ್ ಹಾಕ್ಸಿಲ್ಲ, ಸ್ಯಾರಿನಲ್ಲೇ ಏನು ಬಂದಿತ್ತು ಫ್ಯಾಬ್ರಿಕ್ ಅದನ್ನೇ ಯೂಸ್ ಮಾಡಿರೋದು. ಇದು ಪ್ಲೈನ್ ಸ್ಯಾರಿಗೆ ಈ ರೀತಿ ಎಂಬ್ರಾಯ್ಡ್ರಿಂಗ್ನಲ್ಲಿರೋ ಬ್ಲೌಸ್ ಪೀಸ್ ಇತ್ತು. ಸೊ ಅದನ್ನು ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಇದು ಇನ್ನೂ 2 ಸ್ಯಾರೀಸ್ ಇದೆ. ಇದು ಕೂಡ ಕಾಟನ್ ಸ್ಯಾರಿನೇ. ಫಸ್ಟ್ ತೋರಿಸಿದ್ನಲ್ಲ ನಿಮಗೆ ಸ್ಯಾರಿ, ಸ್ವಲ್ಪ ಸಿಮಿಲರ್ ಇದೆ ಕಲರ್, ಬಟ್ ವರ್ಕ್ ಬೇರೆ ಇದೆ.
ಇದು ಸ್ಯಾರಿ ಮೇಲೆ ವೈಟ್ ರೋಸಸ್ ಪ್ರಿಂಟ್ಸ್ ಥರ ಬಂದು ಲಾಸ್ಟ್ನಲ್ಲಿ ಝರಿ ಮತ್ತು ಕಾಪರ್ ಝರಿ ಮತ್ತು ಗೋಲ್ಡ್ ಝರಿನಲ್ಲಿ ಬಾರ್ಡರ್ ಬಂದಿದೆ. ಸೊ ಇದೆಲ್ಲ ಕಾಟನ್, ಲೈಟಾಗಿ ಕಾಟನ್ ಸ್ಯಾರೀಸ್ ಥರ, ಕಾಟನ್ ಸಿಲ್ಕ್ ಟೈಪ್ನಲ್ಲಿದೆ ಸ್ಯಾರಿ. ನನಗೇನಂದರೆ ಸ್ಯಾರೀಸ್ ಯಾವಾಗಲೂ ಕಂಫರ್ಟಬಲ್ ಆಗಿರಬೇಕು. ಸೊ ಇನ್ನೆಲ್ಲಾದರೂ ನಾರ್ಮಲ್ ಹೀಗೆ ಎಲ್ಲಾದರೂ ಹೋಗ್ಬೇಕಾದ್ರೆ ಅಥವಾ ಟೆಂಪಲ್ಸ್ಗೆ ಹೋಗ್ಬೇಕಾದ್ರೆ ಇರಲಿ ಅಂತ ಹೇಳಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಇದನ್ನ. ಇದು ಸ್ಯಾರಿ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಬಂದಿದೆ. ಸ್ಯಾರಿ ವೈಟ್ ಮತ್ತು ಬ್ರೌನ್ ಕಾಂಬಿನೇಷನ್ನಲ್ಲಿ ಇದೆಯಲ್ಲ, ಬ್ಲೌಸ್ ಬಂದುಬಿಟ್ಟು ಈ ಥರ ಬ್ರೌನ್ ಥರ ಇದೆ. ಅದಕ್ಕೆ ಗೋಲ್ಡ್ ಮತ್ತು ಝರಿ ಬಾರ್ಡರ್ ಸೇಮ್ ಆ್ಯಸ್ ಇಟ್ ಈಸ್ ಬಂದಿದೆ. ಇದಕ್ಕೆ ಗೋಲ್ಡ್ ಟ್ಯಾಸಲ್ಸ್ ಅಂದರೆ ದಾರದ ಜೊತೆಗೆ ಟ್ಯಾಸಲ್ಸ್ ಹಾಕಿದ್ದಾರೆ. ಇದು ಕೂಡ ಸೇಮ್ ರೈಸ್ಡ್ ಪಫ್ ಸ್ಲೀವ್ಸ್ ಥರ ಬಂದಿದೆ. ನಾನು ತೋರಿಸ್ತೀನಿ ನಿಮಗೆ ಲಾಸ್ಟ್ ಸ್ಯಾರಿ. ಅದು ಒಂದಕ್ಕೆ ಮಾತ್ರ ಹಿಂದೆ ಬಟನ್ ಇಡ್ಸಿ ವರ್ಕ್ ಮಾಡಿಸಿರೋದು. ಸೊ ಇದು ಈ ರೀತಿ ಬಂದಿದೆ. ಸೊ ಏನಂದರೆ ಜ್ಯುವೆಲ್ರಿನ ನೀಟಾಗಿರೋದನ್ನು ಪೇರ್ ಮಾಡಿ, ಅಂದರೆ ಏನಾದರೂ ಬೀಡ್ಸ್ದು ವೇರ್ ಮಾಡಿದ್ರೆ ಅದಕ್ಕೆ ಬೀಡ್ಸ್ ಅಂದರೆ ನೆಕ್ಲೆಸ್ ಥರ, ನೆಕ್ ಪೀಸ್ ಥರ ಏನಾದರೂ ವೇರ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ. ಸೊ ಹಾಗೆ ಪ್ಲೇನ್ ವೇರ್ ಮಾಡೋದಕ್ಕಿಂತ ಜಸ್ಟ್ ಒಂದು ನೆಕ್ ಪೀಸ್ ವೇರ್ ಮಾಡಿದ್ರೆ, ಅಥವಾ ನಿಮ್ಮ ಹತ್ರ ಏನಾದರೂ ಒಂದು ಗೋಲ್ಡ್ ಚೈನ್ ಇದ್ದರೆ ಅಥವಾ ಆರ್ಟಿಫಿಷಿಯಲ್ ಒನ್ ಇದ್ದರೂ ಕೂಡ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಏನಾದರೂ ಹಾಕಿದಾಗ. ಅಥವಾ ಕರಿಮಣಿ ಮಂಗಲಸೂತ್ರ ಬರುತ್ತಲ್ಲ ಚಿಕ್ಕದು, ಅದ್ರ ಜೊತೆಗೆ ಪೇರ್ ಮಾಡಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಇದು ಲಾಸ್ಟ್ ಸ್ಯಾರಿ. ಇದು ಗ್ರ್ಯಾಂಡ್ ಸ್ಯಾರಿ, ಬನಾರಸ್ ಸ್ಯಾರಿ ಇದು. ಸೊ ಇದಕ್ಕೆ ಮಾತ್ರ ಸ್ಲೈಟಾಗಿ ಅಂದರೆ ಸ್ಲೀವ್ಸ್ ರೈಸ್ ಮಾಡಿ ಹಿಂದೆ ಓವಲ್ ಶೇಪ್ನಲ್ಲಿ ಇಡ್ಸಿ ಅದಕ್ಕೊಂದು ಬಟನ್ ಹಾಕ್ಸಿದ್ದೀನಿ ಅಷ್ಟೇ. ಇದರಲ್ಲಿ ಟ್ಯಾಸಲ್ಸ್ ಏನು ಕಟ್ ಮಾಡಿಸಿಲ್ಲ, ಬಿಕಾಸ್ ಅದರಲ್ಲಿ ಟ್ಯಾಸಲ್ಸ್ ಇಲ್ಲ ಅಂದರೆ ಮಾತ್ರ ಏನಂದರೆ ನಾನು ಸಪ್ರೇಟಾಗಿ ಪೇ ಮಾಡಿ ಹಾಕ್ಸ್ಕೊಳ್ತೀನಿ. ಇದನ್ನೆಲ್ಲ ನಾರ್ಮಲ್ ಇಲ್ಲೇ ರೆಗ್ಯುಲರಾಗಿ ಎಲ್ಲಿ ಸ್ಟಿಚ್ ಮಾಡಿಸ್ತೀನೋ ಅಲ್ಲೇ ಸ್ಟಿಚ್ ಮಾಡಿಸಿದ್ದು. ಸೊ ಎಂಬ್ರಾಯ್ಡ್ರಿಂಗ್ ಈ ರೀತಿ ಮಾಡಿಸೋದೆಲ್ಲ ಇದ್ದರೆ ನಾನು ಹೊರಗಡೆ ಎಲ್ಲಾದರೂ ಕೊಡ್ತೀನಿ. ಸೊ ಪ್ಲೈನ್ ಹಾಗೆ ಪ್ಯಾಟರ್ನ್ ಇಟ್ಟು ಹೊಲ್ಸೋ ಪೀಸಸ್ ಮಾತ್ರ ನಾನು ಇಲ್ಲಿ ಕೊಡ್ತೀನಿ. ಸೊ ಬ್ಲೌಸ್ ಇದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಸ್ಲೀವಲ್ಲಿ ಗೋಲ್ಡ್ ಸರಿ ವರ್ಕ್ ಬಂದಿದೆ. ಆ್ಯಂಡ್ ನೀವು ನೋಡ್ತಿರ್ಬೋದು 2 ಲೈನ್ಸ್ ಬಂದಿದೆ. ಇದು ಹಿಂದೆ ಡಿಸೈನ್, ಇದು ಲಾಸ್ಟ್ನಲ್ಲಿ ಬರುತ್ತೆ. ಆ್ಯಂಡ್ ನಾನಿದು ಓವಲ್ ಶೇಪ್ನಲ್ಲಿ ಇಡಿಸಿ ಒಂದು ಬಟನ್ ಇಟ್ಸ್ಕೊಂಡಿದ್ದೀನಿ. ಲೈಕ್ ಹೆಂಗೆ ಅಂದರೆ ಬೋಟ್ ನೆಕ್ ಥರ ಬರುತ್ತೆ ಹಿಂದೆನಲ್ಲಿ, ಡೀಪ್ ಇಲ್ಲ ಅದು. ಮತ್ತು ಇದಕ್ಕೆ ರೈಸ್ ಸ್ಲೀವ್ ಸ್ವಲ್ಪ ಪಫ್ ಥರ ಬಂದಿದೆ ಸ್ಲೀವ್. ಸೊ ಆ ಥರ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ನನಗೆ ಶೋಲ್ಡರ್ ಏನಂದರೆ ಪೂರ್ತಿ ಅಂದರೆ ಸಣ್ಣ ಥರ ಕಾಣ್ತೀನಿ. ಸೊ ಪಫ್ ಸ್ಲೀವ್ ಅಥವಾ ರೈಸ್ ಸ್ಲೀವ್ ಇಡೋದ್ರಿಂದ ಅಷ್ಟು ಸಣ್ಣ ಕಾಣೋದಿಲ್ಲ. ಆ್ಯಂಡ್ ಪ್ಯಾಟರ್ನ್ ಇಡಿಸ್ದಂಗೂ ಇರುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಕಾಣುತ್ತೆ. ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಪಾಪು ಇದ್ದ ಅಂತ ಹೇಳಿ ಹೋಗ್ಬಿಟ್ಟು ಅವನ್ನ ಎತ್ಕೊಂಡು ಬಂದೆ. ನಾನೇನಂದರೆ ಏನಾದರೂ ವ್ಲಾಗ್ ಏನಾದರೂ ಶೂಟ್ ಮಾಡ್ಕೊಳ್ಳೋದಿದ್ದರೆ ಅವ್ನು ಮಲಗಿದ್ದಾಗ ಮಾಡ್ಕೊಳ್ತೀನಿ, ಅಥವಾ ಪಾಪನ ಯಾರಾದರೂ ಎತ್ಕೊಂಡಿದ್ದಾಗ ಮಾಡ್ಕೊಳ್ತೀನಿ ಅಷ್ಟೇ. ಈ ರೀತಿ ಮಾಡೋದಿದ್ದರೆ ಅದು ಬಿಟ್ಟು ಅವನ್ನ ಆಟಾಡಿಸ್ಕೊಂಡು ಈ ರೀತಿ ಎಲ್ಲ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಅವನು ತುಂಬ ಅಂದರೆ ತುಂಬ ತರಲೆ ಇದ್ದಾನೆ. ಅದರಿಂದ ಹಿಂಗೇನಾದರೂ ಎತ್ಕೊಂಡೇ ಮಾಡ್ಕೊಳ್ಬೇಕು, ಅಥವಾ ಕೆಳಗಡೆ ಕೂರ್ಸೆಲ್ಲ ಮಾಡೋದಕ್ಕಾಗೋದಿಲ್ಲ. ಮಲಗಿದ್ದಾಗ ಮಾಡ್ಕೊಳ್ತೀನಿ ಅಷ್ಟೇ. ಸೊ ನಾನಿವಾಗ ನಿಮಗೆ ತೋರಿಸಿದ್ನಲ್ಲ ಇದು ಡಿಸೈನ್ಸ್ನ, ಇಷ್ಟನ್ನು ಇವತ್ತು ಸ್ಟಿಚ್ ಮಾಡಿಸಿದ್ದು. ಆ್ಯಂಡ್ ನಿಮಗೆ ಮುಂದೆ ಬರೋ ವ್ಲಾಗ್ಗಳಲ್ಲಿ ನಾನು ಎಂಬ್ರಾಯ್ಡ್ರಿಂಗ್ ಬ್ಲೌಸಸ್ ಮಾಡಿಸಿದ್ದೆ ಆ್ಯಂಡ್ ಇನ್ನೂ ಸ್ವಲ್ಪ ಇದ್ದಾವೆ, ಅದನ್ನೆಲ್ಲನೂ ಕೂಡ ನಿಮಗೆ ಶೇರ್ ಮಾಡ್ತೀನಿ. ದಟ್ಸ್ ಇಟ್. ಯಾರಿಗಾದರೂ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಇದಿಷ್ಟು ಇವತ್ತು ನಾನು ನಿಮಗೆ ತೋರಿಸಿದ್ದ ಸ್ಯಾರೀಸ್ ಮತ್ತು ಆ ಬ್ಲೌಸ್ ಪ್ಯಾಟ್ರನ್ಸ್ ಇದೆಲ್ಲನೂ.